ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾರೀ ಅವ್ಯವಹಾರವಾಗುತ್ತಿರುವ ಕುರಿತು ರೈತರ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರಿಗೆ ಯಾವುದೇ ಲೆಕ್ಕಪತ್ರ ನೀಡದೆ ಮತ್ತು ಕೆಸಿಸಿ ಸಾಲ ನೀಡಲು ಸರ್ಕಾರದಿಂದ ಬಂದ್ ಅನುದಾನದ ಮಾಹಿತಿ ನೀಡುತ್ತಿಲ್ಲ. ಸಂಘದ ಇಲ್ಲಿಯವರೆಗೂ ಬಂದ್ ಕಮಿಷನ್ ಮಾಹಿತಿ ನೀಡುತ್ತಿಲ್ಲ. ಹೀಗೆ ಯಾವುದೇ ರೀತಿ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ಈ ರೀತಿಯಾಗಿ ರೈತರಿಗೆ ವಂಚಿಸಿ ರೈತರಿಗೆ ಸುಲಿಗೆಯನ್ನ ಮಾಡುತ್ತಿರುವ ಕಾರ್ಯದರ್ಶಿಗಳ ಮೇಲೆ ಮತ್ತು ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿಗಳ ಮೇಲೆ ಮತ್ತು ಸದಸ್ಯರ ಮೇಲೆ ಕ್ರಮವನ್ನು ತೆಗೆದುಕೊಂಡು ಎಲ್ಲಾ ರೈತರನ್ನು ಸಭೆ ಕರೆದು ಸಮ್ಮುಖದಲ್ಲಿ ಲೆಕ್ಕಪತ್ರ ನೀಡಬೇಕೆಂದು ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ನೀಡಿದರು. ಈ ವೇಳೆ ಮಾತನಾಡಿದ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರು ಮಾತನಾಡಿ, ನಮ್ಮ ತಪ್ಪುಗಳನ್ನು ತಿದ್ದುಪಡಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಚನ್ನೂರ್, ಮಲ್ಲಯ್ಯ ಬೀಸಾಲಿ, ಬಾಲಾಜಿ ಜಮಾದಾರ್, ಗ್ರಾಮ ಪಂಚಾಯತ್ ಸದಸ್ಯರು ಭೀಮು ಕಪ್ಪರಗಿ, ಭೀಮಾಶಂಕರ್ ಬುಗುಡಿ, ಮಣಿಕಂಠ ಬುಬಲಿ, ಉಮೇಶ್, ಅನೇಕ ರೈತರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಪ್ರತಿಭಟನೆ ಮಾಡುವುದೇನೆಂದರೆ ಎಲ್ಲ ಈ ಸೊಸೈಟಿ ರೈತರ ಲೆಕ್ಕಪತ್ರದಲ್ಲಿ ದೋಷ ಬಂದಿದ ಕಾರಣ ಮತ್ತು ಅಧ್ಯಕ್ಷರ ಒಂದು ತಪ್ಪ ನಡವಳಿಕೆ ಕಾರಣ ಇವತ್ತು ನಾವು ರೈತರ ಪ್ರತಿಭಟನೆ ಮಾಡಿದ್ದೇವೆ. ಈ ರೈತರ ಪ್ರತಿಭಟನೆಯ ಮೂಲಕ ನಾವು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸ್ತೀವಿ. ಅವ್ರು ಏನಪ್ಪ ಅಂದ್ರೆ ಮನವಿ ಪತ್ರ ತೊಗೊಂಡು ನಮಗೇನಪ್ಪ ಅಂದ್ರೆ ಒಂದು ಡೇಟ್ ಕೊಟ್ಟು ಮೀಟಿಂಗ್ ಮಾಡ್ತೀನಿ ಅಂತ ವಿಶ್ವಾಸ ಕೊಟ್ಟಾರ. ಮತ್ತೇನಪ್ಪ ಎಲ್ಲ ಡೈರೆಕ್ಟ್ರು ಎಲ್ಲರೂ ಒಟ್ಟಿಗೂಡಿ ಮುಂದೆ ಏನಂದ್ರೆ ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ತಮ್ಮ ವಿಶ್ವಾಸ ಅದ ರೈತರ ಬಲ್ಲಿ ಅಂತ ಹೇಳಿ ನಾನು ಯಾರು ಮಲ್ಲಯ್ಯ ಸಾಲಿ ಬಿ ಸಾಲಿ. ರೈತರು ಏನು ಹೇಳ್ತಾ ಇದ್ದಾರೆ, ತಾವು ಸ್ಪಂದನೆ ಮಾಡ್ತಾ ಇಲ್ಲ, ತಾವು ಯಾವುದೇ ರೀತಿ ಲೆಕ್ಕಪತ್ರಗಳನ್ನು ಕೊಡ್ತಾ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ತಾವೇನು ಇದರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ? ಮೊನ್ನೆ 23 ತಾರೀಕು ನಾವೇನು ಮಹಾಸಭೆ ಕರೆದಿದ್ದೀವಿ. ಅಲ್ಲ ಹೆಚ್ಚು ಕಮ್ಮಿ ಎಲ್ಲ ಹೇಳಿವಿ. ಇನ್ನೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಇನ್ನೂ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಹೇಳ್ತಾ ಇದ್ದಾರೆ, ಲೆಕ್ಕಪತ್ರ ಕೊಡ್ತಾ ಇಲ್ಲ. ಅವತ್ತು ಸುಮಾರು 100-150 ಜನ ಇದ್ದರು. ನಾವು 23 ತಾರೀಕು ಮಹಾಸಭೆ ಮಾಡಿದಾಗ ಎಲ್ಲ ನಿರ್ದೇಶಕರು ಮತ್ತು ಊರಿನೆಲ್ಲ ರೈತರಿದ್ದರು, ಎಲ್ಲ ಪ್ರಮುಖರು ಇದ್ದರು. ಆ ಸಭೆಯಲ್ಲಿ ನಾವು ಏನೇನೆಲ್ಲ ಹೇಳಬೇಕಾಗಿತ್ತು ಹೇಳೀವಿ. ಇನ್ನು ಕೆಲವೊಂದು ಏನೇ ಬೇಕಾಗಿತ್ತು ಅದು ಏನೇನು ಹೇಳಬೇಕಾಗಂತೇಳಿ ಏನು ಅವ್ರ ಬೇಡಿಕೆ ಅದ ಅದನ್ನು ಹೇಳಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸ್ಪಂದನೆ ಮಾಡ್ತಾ ಇಲ್ಲ. ಎಲ್ಲ ನಾವು ಈಗ 6 ತಿಂಗಳಾಯಿತು ನಮ್ಮದು ಅವಧಿ ಚಾಲು ಆಗಿ. ಈ ಲೆಕ್ಕಪತ್ರ ಕೂಡ ನಮ್ಮ ಹಿಂದಿನ ಅವಧಿದೇ ಇರ್ತದೆ. ಲೆಕ್ಕಪತ್ರ ನಾವು ಕೊಡ್ತೇವೆ, ಅದಕ್ಕೆಲ್ಲ ನಾವು ಈಗ ಬಂದೀವಿ, ಅಧಿಕಾರಕ್ಕೆ ಬಂದೀವಿ, ಕೊಡಲೇಬೇಕು, ಕೊಡ್ತೀವಿ. ನಾವು ಬಂದು ಅಧಿಕಾರಕ್ಕೆ ಬಂದು 6 ತಿಂಗಳಾಗ್ಯದ. ಆದರೆ ಎಲ್ಲರಿಗೆ ಏನು ಹೇಳೋದು, ನಾವು ಯಾವುದೇ ಸ್ಪಂದಿಸಿಲ್ಲ ಅದು ಇಲ್ಲ ಅಂತಂದ್ರೆ ನಾವು ಇನ್ನೂ ಬಂದು 6 ತಿಂಗಳಾಯಿತು. ನಾವು ಎಲ್ಲ ರೈತರಿಗೆ ಸ್ಪಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಣ್ಣಾರಾವ್ ಪೆದ್ದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗೋಡ್ಲಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.